ಸ್ನೇಹಿತರೆ ನಮಸ್ಕಾರ. ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಮಾಜಿ ಪ್ರಧಾನಿಗಳ ಪುತ್ರ, ಮಾಜಿ ಸಿಎಂ ಸಹೋದರ, ಮಾಜಿ ಸಚಿವ, ಹಾಲಿ ಶಾಸಕ ಎಚ್.ಡಿ. ರೇವಣ್ಣನವರನ್ನ SIT ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣ ಪ್ರಕರಣದಲ್ಲಿ ಯಾವಾಗ ಕೋರ್ಟು ನಿರೀಕ್ಷಣಾ ಜಾಮೀನನ್ನು ಅರ್ಜಿಯನ್ನು ವಜಾಗೊಳಿಸ್ತೋ ಆ ತಕ್ಷಣಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರನ್ನು SIT ವಶಕ್ಕೆ ಪಡೆದಿದೆ. ಸಂಜೆ ಎಚ್.ಡಿ. ರೇವಣ್ಣನವರನ್ನು SIT ಪಡೆ ವಶಕ್ಕೆ ಪಡೆದಿರುವಂತಹ ಒಂದು ವಿಚಾರ ಏನಿದೆ, ಇದು ಭಾರೀ ಸಂಚಲನವನ್ನೇ ಸೃಷ್ಟಿಸಿದೆ. ಮತ್ತು ಈ SIT ವಶಕ್ಕೆ ಪಡೆಯುವಂಥ ಹಂತದಲ್ಲಿ ನಡೆದಂತಹ ಒಂದು ಆಪರೇಷನ್ ಏನಿದೆ, ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗಿರೋದು ಹಾಸನದಲ್ಲ ಅಥವಾ ಬೆಂಗಳೂರಿನ ರೇವಣ್ಣನವರ ನಿವಾಸದಲ್ಲಿ ಅಲ್ಲ. ಬಟ್ ಇಲ್ಲಿ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗಿರೋದು ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್.ಡಿ. ದೇವೇಗೌಡರು ವಾಸವಿರುವಂತಹ ಮನೆಯಲ್ಲಿ, ಪದ್ಮನಾಭನಗರದ ಎಚ್.ಡಿ. ದೇವೇಗೌಡರ ಮನೆಯಲ್ಲಿ ಎಚ್.ಡಿ. ರೇವಣ್ಣನವರನ್ನು ಅರೆಸ್ಟ್ ಮಾಡಲಾಗಿದೆ. ಅದು ಕೂಡ ಎಚ್.ಡಿ. ರೇವಣ್ಣನವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಸುಮಾರು ಒಂದು 30 ನಿಮಿಷಗಳ ಕಾಲ ನಡೀತು. SIT ಅಧಿಕಾರಿಗಳು ಇವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಸಿಕ್ಕಾಪಟ್ಟೆ ರೋಚಕತೆಯಿಂದ ಕೂಡಿತ್ತು. ಯಾರು ಏನು ನಿರೀಕ್ಷೆಯನ್ನು ಮಾಡಿದ್ರೋ ಅದು ಅಲ್ಲಿ ಆಗಲಿಲ್ಲ, ಯಾರು ಏನು ನಿರೀಕ್ಷೆಯನ್ನು ಮಾಡಲಿಲ್ವೋ ಅದು ಅಲ್ಲಿ ಆಯಿತು. ಹಾಗಾದರೆ ರೇವಣ್ಣನವರನ್ನು ಎಚ್.ಡಿ. ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ ಮಾಡಿದಂಥ ಪ್ರಕ್ರಿಯೆ ಹೇಗಿತ್ತು? ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ ಆದ ಬಳಿಕ ಎಚ್.ಡಿ. ರೇವಣ್ಣ ಕಾರಲ್ಲಿ ಪೊಲೀಸರು ಇದ್ದಂತಹ ಅಥವಾ ಪೊಲೀಸರ ಜೀಪ್ನಲ್ಲಿ ಕೂತ ಬಳಿಕ ಮತ್ತು ಇಲ್ಲಿಂದ SIT ತಂಡ CIDಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಗಳಗಳನೆ ಹತ್ತಿದ್ಯಾಕೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಯಾರೂ ಕೂಡ ಕರ್ನಾಟಕ ರಾಜಕೀಯದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತೇಳಿ ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ಮಾಜಿ ಪ್ರಧಾನಿ, ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಯಾಗಿದ್ದಂತಹ ಮತ್ತು ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತಹ ಹಾಗೂ ಇವೆಲ್ಲದರ ನಡುವೆ ತಾನೂ ಕೂಡ ಒಬ್ಬ ಸಚಿವನಾಗಿ ಮತ್ತು ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಇವತ್ತಿಗೂ ಕೂಡ ಕೆಲಸವನ್ನು ಮಾಡ್ತಿರುವಂತಹ ಒಬ್ಬ ಮನುಷ್ಯನನ್ನು SIT ತಂಡ ಇವತ್ತು ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣ ಪ್ರಕರಣದಲ್ಲಿ ಅರೆಸ್ಟ್ ಮಾಡುತ್ತೆ. ಅರೆಸ್ಟ್ ಮಾಡಿ ದರನೆ ಎಳ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಬಹುಶಃ ಯಾರೂ ಕೂಡ ಕಲ್ಪನೆ ಮಾಡಿರಲಿಕ್ಕೆ ಆಗುತ್ತೆ, ನೀವೇ ಹೇಳಿ. ಜೊತೆಗೆ ರಾಜಕೀಯದಲ್ಲೂ ಕೂಡ ರಾಜಕೀಯದಲ್ಲೂ ಕೂಡ ರಾಜಕಾರಣಿಗಳಿಗೆ ಒಂದು ಕಪ್ಪು ಚುಕ್ಕೆ ಇದು ಅಂತಲೂ ಕೂಡ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಮಾಜಿ ಪ್ರಧಾನಿಗಳಾಗಿರುವಂಥ ಎಚ್.ಡಿ. ದೇವೇಗೌಡರ ಇಳಿ ವಯಸ್ಸಿನಲ್ಲಿ ಇಂಥದ್ದೊಂದು ದುರಂತವನ್ನು ನೋಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಜೊತೆಗೆ ಅವರ ಹೆಂಡತಿಗೂ ಕೂಡ, ಯಾರು ದೇವೇಗೌಡರ ಪತ್ನಿ ಮತ್ತು ರೇವಣ್ಣನವರ ಅಮ್ಮ, ಇವರಿಗೂ ಕೂಡ ತನ್ನ ಮಗನನ್ನು ಈ ರೀತಿ ನೋಡಬೇಕಾಯ್ತಲ್ಲ, ಮೊಮ್ಮಗನನ್ನು ಈ ರೀತಿ ನೋಡ್ತಾ ಇದ್ದೀವಲ್ಲ ಅನ್ನುವಂತಹ ಒಂದು ಬೇಸರ ಇದ್ದೇ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಒಂದು ಕಡೆ ಮಾಜಿ ಪ್ರಧಾನಿಯ ಮಗ, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಯ ಸಹೋದರ, ಇನ್ನು ಸ್ವತಃ ಮಾಜಿ ಸಚಿವನಾಗಿ ಜೊತೆಗೆ ಶಾಸಕನಾಗಿ ಅತ್ಯಂತ ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿದಂಥ ನಾಯಕ ಇವತ್ತು ಈ ರೀತಿ ಒಂದು ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದೆಂಥ ದುರಂತ, ನೀವೇ ಹೇಳಿ. ಈಗ ಪ್ರಜ್ವಲ್ ರೇವಣ್ಣ ಅವರಿಂದ ದೌರ್ಜನ್ಯಕ್ಕೆ ಒಳಗಾದಂತಹ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿರುವಂತಹ ಮಹಿಳೆ ಕಿಡ್ನಾಪ್ ಕೇಸ್ನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಭಾರಿ ಹಂಗಾಮಗಳೇ ನಡೆದು ಹೋಯಿತು. ಒಂದು ಕಡೆ ಈಗಾಗಲೇ ಪ್ರಕರಣದ A2 ಆರೋಪಿಯ ಬಂಧನ ಆಗಿತ್ತು, ಮತ್ತೊಂದು ಕಡೆ ಪ್ರಕರಣದ A1 ಆರೋಪಿಯಾಗಿದ್ದಂಥ ಎಚ್.ಡಿ. ರೇವಣ್ಣ ಅವರ ಬಂಧನ ಭಾರಿ ನಿರೀಕ್ಷೆಯನ್ನು ಮೂಡಿಸಿತ್ತು. ವಿಚಾರಣೆಗೆ ಇವತ್ತು ಸಂಜೆ ಸುಮಾರು ಒಂದು 5:30 ಒಳಗೆ SIT ಮುಂದೆ ಅವರು ಹಾಜರಾಗಬೇಕಾಗಿತ್ತು. ಇವೆಲ್ಲದರ ನಡುವೆ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಆಗಿತ್ತು. ಬೆಳಗ್ಗೆ ಆರಂಭವಾದಂಥ ವಿಚಾರಣೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾಗಿ ಹೇಳಿದರು. ಇದರಿಂದ ವಿಚಾರಣೆ ಮಧ್ಯಾಹ್ನದವರೆಗೂ ಕೂಡ ಮುಂದೂಡಲಾಗಿತ್ತು. ಮಧ್ಯಾಹ್ನ ಮತ್ತೆ ಆರಂಭ ಆದಂಥ ವಿಚಾರಣೆಯಲ್ಲಿ ಎರಡೂ ಕಡೆಯ ವಕೀಲರು ಅತ್ಯಂತ ಪ್ರಬಲವಾದಂತಹ ತಮ್ಮ ವಾದ ಮತ್ತು ಪ್ರತಿವಾದವನ್ನು ಮಂಡಿಸಿದರು. ಎಲ್ಲವನ್ನೂ ಕೂಡ ಆಲಿಸಿದಂತಹ ನ್ಯಾಯಾಧೀಶರು ಕೊನೆಗೆ ಎಚ್.ಡಿ. ರೇವಣ್ಣವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸ್ತಾರೆ. ಇದಕ್ಕಾಗಿಯೇ ಕಾದು ಕುಳಿತಿದ್ದಂಥ SIT ಅಧಿಕಾರಿಗಳು ಸೀದಾ ತೆರಳಿದ್ದು ರೇವಣ್ಣನವರು ಇದ್ದಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಗೆ. ಇನ್ಫ್ಯಾಕ್ಟು ಇದೇ ಮನೆಯಲ್ಲಿ ರೇವಣ್ಣ ಇದ್ದಾರೆ ಎನ್ನುವಂಥ ಮಾಹಿತಿ SITಗೆ ಅದಾಗಲೇ ಸಿಕ್ಕಾಗಿತ್ತು. ಎಲ್ಲಿದ್ದಾರೆ ಏನು, ಕಳೆದ 3 ದಿನಗಳಿಂದನೂ ಕೂಡ ಇದೇ ಮನೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಎಲ್ಲವೂ ಕೂಡ SIT ಬಳಿ ಇತ್ತು. ಅಲ್ಲಿ ಮತ್ತೊಂದು ರೀತಿಯಾದಂಥ ಹೈಡ್ರಾಮವೇ ನಡೆದು ಹೋಯಿತು ಇಲ್ಲಿ ದೇವೇಗೌಡರ ಮನೆಯ ಬಳಿ. ಅಧಿಕಾರಿಗಳಿಗೆ ಎಚ್.ಡಿ. ರೇವಣ್ಣ ಅಲ್ಲಿಯೇ ಇರೋದು ಖಾತ್ರಿಯಾಗಿತ್ತು. ಹಾಗಾಗಿ ಮಾಜಿ ಪ್ರಧಾನಿಗಳ ಮನೆ ಆವರಣ ಪ್ರವೇಶಿಸಿ ಬಾಗಿಲನ್ನು ಬಡಿತಾರೆ.
ಮನೆಯೊಳಗಿದ್ದಂಥ ರೇವಣ್ಣ ಹೊರಬರೋದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಂಡ್ರು. ಅದೆಷ್ಟು ಅಂತ ಹೇಳಿದ್ರೆ 20 ನಿಮಿಷ. ಹೌದು, ಬರೋಬ್ಬರಿ 20 ನಿಮಿಷ ಅಧಿಕಾರಿಗಳು ಬಾಗಿಲಿನಲ್ಲೇ ನಿಂತು ಕಾಯ್ತಾ ಕೂರ್ತಾರೆ. ಪರಸ್ಪರ ಚರ್ಚಿಸ್ತಾ ಇರ್ತಾರೆ. ಒಂದಷ್ಟು ವಿಚಾರಗಳನ್ನು ಅಲ್ಲೂ ಕೂಡ ವಿನಿಮಯ ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಇವೆಲ್ಲವನ್ನು ಕೂಡ ವಿಡಿಯೋ ಶೂಟಿಂಗ್ ಮಾಡಿಕೊಳ್ತಾರೆ. ಆದರೂ ಕೂಡ ಬಾಗಿಲನ್ನು ತೆಗೆಯೋದಿಲ್ಲ. ರೇವಣ್ಣ ಸ್ವತಃ ಅದೇ ಮನೆಯಲ್ಲಿ ಇದ್ದರೂ ಕೂಡ ಬಾಗಿಲನ್ನು ತೆಗೆಯೋದಿಲ್ಲ, ಅಥವಾ ಮನೆಯ ಇತರ ಸದಸ್ಯರು ಯಾರು ಕೂಡ ಬಂದು ಬಾಗಿಲನ್ನು ತೆಗೆಯೋದಿಲ್ಲ. ಎಷ್ಟೇ ಬೆಲ್ ಮಾಡಿದ್ರು, ಎಷ್ಟೇ ಡೋರ್ ಬಡಿದ್ರು ಕೂಡ ಯಾರೂ ಬರೋದಿಲ್ಲ. 20 ನಿಮಿಷ ಪೊಲೀಸರು ಕೂಡ ಆರಾಮಾಗಿ ಸುಮ್ಮನೆ ಇದ್ದರು. ಅಂದರೆ ಅವರ ತಾಳ್ಮೆಯನ್ನು ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಏನು ಅಂದ್ಕೊಂಡ್ರು, ಇವರೀಗ ಬಾಗಿಲು ತೆಗೆಯೋದಿಲ್ಲ, ಯಾರು ಮನೆಯ ಒಳಗಡೆ ಇರೋರು ಬಾಗಿಲು ತೆಗೆಯೋದಿಲ್ಲ, ಇನ್ನು ಇವರೇ ಬಾಗಿಲು ಒಡೆದು ಮನೆಯ ಒಳಗಡೆ ಹೋಗಿ ಎತ್ತಾಕೊಂಡ್ಬರ್ತಾರೇನೋ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಸುಮಾರೊಂದು 10 ನಿಮಿಷಕ್ಕಾದರೂ ಇಲ್ಲ, 15 ನಿಮಿಷಕ್ಕಾದರೂ ಇಲ್ಲ. ಇನ್ನು 15 ನಿಮಿಷ ದಾಟಿದ ನಂತರ ಸ್ವಲ್ಪ ಈ ಪ್ರಕರಣದ ಹೀಟ್ ಕೂಡ ಹೆಚ್ಚಾಗ್ತಾ ಹೋಯಿತು. ಈ ಡ್ರಾಮಾವನ್ನು ನಿಲ್ಲಿಸಬೇಕು ಅಂತೇಳಿ SIT ಅಧಿಕಾರಿಗಳು ಕೂಡ ತೀರ್ಮಾನಿಸಿದರು. ಆದರೂ ಕೂಡ ಶಾಂತಿಯಿಂದನೇ ಇವರು ಕೂಡ ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಒಂದು ಮಾಜಿ ಪ್ರಧಾನಿಯವರ ಮನೆ, ಆ ಮನೆಗೆ ಏನು ಗೌರವವನ್ನು ಕೊಡಬೇಕು ಆ ಗೌರವವನ್ನು ಅಧಿಕಾರಿಗಳು ಕೂಡ ಕೊಡ್ತಾರೆ. ಅಂತಿಮವಾಗಿ 20 ನಿಮಿಷಗಳ ಬಳಿಕ ರೇವಣ್ಣನವರು ಬಿಳಿ ಬಟ್ಟೆ ಪಂಚೆಯನ್ನು ಉಟ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಬಳಿಕ ಇಮಿಡಿಯೇಟ್ಲಿ ಅಲ್ಲಿದ್ದಂಥ ಅಧಿಕಾರಿಗಳು, ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ರೇವಣ್ಣನೇ ಸ್ವತಃ ಬಾಗಿಲು ತೆಗೆದು ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಂತೆ ಪ್ರಕರಣದ ಮಾಹಿತಿಯನ್ನು ಕೊಟ್ಟು ನಿಮ್ಮನ್ನು ವಶಕ್ಕೆ ಪಡಿತಾ ಇದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟು ವಶಕ್ಕೆ ಪಡಿತಾರೆ. ಕೊನೆಗೆ ವಿಧಿ ಇಲ್ಲದೆ ಕಾರಿನವರೆಗೂ ಕೂಡ, ಯಾರು SIT ಅಧಿಕಾರಿಗಳ ಕಾರಿನವರೆಗೂ ಕೂಡ ಮಾಜಿ ಸಚಿವ ರೇವಣ್ಣನವರು ಅಲ್ಲಿಂದ ಹೋಗ್ತಾರೆ. ಪದ್ಮನಾಭರ ಮನೆಯಿಂದ ಹೊರಬಂದು ಪೊಲೀಸರ SIT ತಂಡದ ಕಾರಿನಲ್ಲಿ ಕೂತು ಅಲ್ಲಿಂದ ಬಿಗಿ ಭದ್ರತೆಯಿಂದ CID ಕಚೇರಿಗೆ ವಿಚಾರಣೆಗೆ ಕರ್ಕೊಂಡು ಹೋಗ್ತಾರೆ. ನಂತರ ಕೆಲವು ಹೊತ್ತುಗಳ ಕಾಲ ವಿಚಾರಣೆಯನ್ನು ನಡೆಸಿ ನಂತರ ಅವರನ್ನು ವೈದ್ಯಕೀಯ ಪರೀಕ್ಷೆ ಹೀಗೆ ಮತ್ತು ಕೋರ್ಟ್ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದು, ಹೀಗೆ ಸಾಕಷ್ಟು ವಿಚಾರಗಳು ನಡೀತವೆ. ಆದರೆ ಈ ಹಂತದಲ್ಲಿ HD ರೇವಣ್ಣ ಗಳಗಳನೆ ಹತ್ತಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಈ ಪರಿಸ್ಥಿತಿ ಬಂತಲ್ಲ, ನನಗೆ ನನ್ನ ಮಗ ಮಾಡಿದಂತಹ ಮಣ್ಣು ತಿನ್ನೋ ಕೆಲಸಕ್ಕೆ ನಾನು ಈ ರೀತಿ ಪರಿಸ್ಥಿತಿಯನ್ನು ಎದುರಿಸ್ಬೇಕಾಯ್ತಲ್ಲ ಅಂತಲೂ ಕೂಡ ಇಲ್ಲಿ ಗಳಗಳನ್ನೇ ಕಣ್ಣೀರನ್ನು ಹಾಕ್ತಾರೆ. ಜೊತೆಗೆ ಈ ಇಳಿ ವಯಸ್ಸಿನಲ್ಲಿ ಇವೆಲ್ಲವನ್ನು ಕೂಡ ನೋಡಬೇಕಾಯ್ತಲ್ಲ ಅಂಥೇಳಿ HD ದೇವೇಗೌಡರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾತ್ರೋರಾತ್ರಿ ಒಂದು ಮಹತ್ವದ ಸಭೆ ಕೂಡ ನಡೆಯುತ್ತೆ. ಅದರಲ್ಲಿ ರೇವಣ್ಣನವರನ್ನ ಉಚ್ಚಾಟನೆ ಮಾಡೋ ಬಗ್ಗೆನೂ ಕೂಡ ಕೆಲವೊಂದು ಚರ್ಚೆಗಳು ಕೂಡ ನಡೀತವೆ. ಹೀಗಾಗಿ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬರ್ತಾರೆ. ಮತ್ತೊಂದು ಕಡೆ ಪ್ರಜ್ವಲನ್ನು ಫಾರಿನ್ನಿಂದ ವಾಪಸ್ ಕರೆಸ್ಕೊಬೇಕು ಅನ್ನೋಂಥ ಒತ್ತಾಯವು ಕೂಡ ಮತ್ತೆ ಕೇಳಿ ಬರ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಒಂದಾದ್ಮೇಲೆ ಒಂದು ರೇವಣ್ಣ ಕುಟುಂಬದ ವಿರುದ್ಧ ಶಾಕ್ ಮೇಲೆ ಶಾಕು ಆಗ್ತಾನೆ ಇದೆ. ಹೀಗಾಗಿ ಇದು ಈಗ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇನ್ನು ಪದ್ಮನಾಭ ನಗರದ ನಿವಾಸದಿಂದ CID ಕಚೇರಿಗೆ ಕರ್ಕೊಂಡೋಗಿ ಅಲ್ಲಿಂದ ವೈದ್ಯಕೀಯ ಪರೀಕ್ಷೆ ಎಲ್ಲವೂ ಕೂಡ ಆದಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಕಸ್ಟಡಿಗೂ ಕೂಡ ಪಡಿಬೋದು, ಅಥವಾ ಒಂದು ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸ್ಬೋದು. ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರೆ ಪರಪ್ಪನ ಅಗ್ರಹಾರದಲ್ಲಿ HD ರೇವಣ್ಣ ಕೂರೋದು ಕನ್ಫರ್ಮ್ ಆಗುತ್ತೆ. ಹೀಗಾಗಿ ಇಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಒಂದು ಹಂತದಲ್ಲಿ ಅತ್ಯಂತ ಬಿಗಿ ಭದ್ರತೆ ಮತ್ತು ಮಹಿಳೆಯ ಕಿಡ್ನಾಪ್ ಕೇಸು ಇವೆಲ್ಲದೂ ಕೂಡ ಒಂದು ಕಡೆ. ಇನ್ನೊಂದು ಕಡೆ ಮಹಿಳೆಯ ಕಿಡ್ನಾಪ್ ಕೇಸ್ ವಿಚಾರದಲ್ಲಿ ಕಿಡ್ನಾಪ್ ಆಗಿದ್ದಂಥ ಮಹಿಳೆಯನ್ನು ಇದೇ ರೇವಣ್ಣನವರ ಸಂಬಂಧಿಯ ಮನೆಯಿಂದ, ಅವರ ಫಾರ್ಮ್ ಹೌಸ್ನಿಂದ ಒಂದು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಮತ್ತು ಸಾಂತ್ವನ ಕೇಂದ್ರದಲ್ಲಿ ಇವರನ್ನು ಇಟ್ಟು ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಾರೆ, SIT ಅಧಿಕಾರಿಗಳು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಹೀಗಾಗಿ ಇದು ಕೂಡ ಅತ್ಯಂತ ಗಂಭೀರ ಮತ್ತು ಇಲ್ಲಿ ಆಕೆ ಕೊಡುವಂಥ ಒಂದೊಂದು ಸ್ಟೇಟ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಇದು ಹೇಗೆ ಸಾಗುತ್ತೆ ಅನ್ನೋದನ್ನು ಇನ್ನು ಮುಂದೆ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ರೇವಣ್ಣನವರ ಅರೆಸ್ಟ್ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ರೇವಣ್ಣನವರು ಈ ರೀತಿ SIT ಬಲೆಗೆ ಬಿದ್ದಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.